ನ್ಯೂಸ್ ನೆಕ್ಸ್ಟ್ ಟಾಪ್ ನ್ಯೂಸ್ಗೆ ಸ್ವಾಗತ. ನಾನು ಜೋಬಿನ್ ಅಮಾಸೆಬೈಲು. ಟಾಪ್ ನ್ಯೂಸ್ ನೋಡೋಣ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್. ಇಂಧನ ದರ ಏರಿಕೆ ಬೆನ್ನಲ್ಲೇ ಪ್ರಯಾಣಿಕರಿಗೆ ಬಿಗ್ ಶಾಕ್. ಖಾಸಗಿ ಬಸ್ಗಳ ಟಿಕೆಟ್ ದರ ಭಾರಿ ಹೆಚ್ಚಳ. ಸರ್ಕಾರಿ ಪ್ರಯಾಣ ಬೆಲೆ ಏರಿಕೆ ಸದ್ಯಕ್ಕಿಲ್ಲ. ಡಿಕೆ ಶಿವಕುಮಾರ್ ಬರ್ತ್ಡೇಗೆ ಬಿಗ್ ಸರ್ಪ್ರೈಸ್. ಡಿಸಿಎಂ ಕಲೆಕ್ಷನ್ಗೆ ಸೇರಿದೆ ಎಸ್ಡಿ ರೋಸ್ಟರ್ ಬೈಕ್. ಸ್ಪೆಷಲ್ ಗಿಫ್ಟ್ ಕಂಡು ಡಿಕೆಸಿ ಸಂತಸ. ಗೆಳೆಯನ ಮೊಬೈಲ್ ಬಚ್ಚಿಡಲು ಹೋಗಿ ಅವಾಂತರ. ತಮಾಷೆಯಲ್ಲೇ ಹೋಯಿತು ಸ್ನೇಹಿತನ ಪ್ರಾಣ. ರಾಜ್ಯ ರಾಜಧಾನಿಯಲ್ಲೊಂದು ಬೆಚ್ಚಿ ಬೀಳಿಸುವ ಪ್ರಕರಣ. ರೈತರಿಗೆ ಮಳೆರಾಯನಿಂದ ಸಿಹಿ ಸುದ್ದಿ. ವಾಡಿಕೆಗಿಂತ ಮೊದಲೇ ಮುಂಗಾರು ಪ್ರವೇಶ. ಮೇ 26ಕ್ಕೆ ಕೇರಳಕ್ಕೆ ಆಗಮನ. ಐಪಿಎಲ್ ನಡುವೆ ಎರಡನೇ ಮದುವೆಗೆ ಸಜ್ಜಾದ್ರ ಹಾರ್ದಿಕ್ ಪಾಂಡ್ಯ. ಮೇ 22ರಂದು ಮಹಿಕಾ ಶರ್ಮಾ ಜೊತೆ ಸಪ್ತಪದಿ. ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ವೈರಲ್. ಡೀಸೆಲ್ ದರದಲ್ಲಿ ಏರಿಕೆ ಕಂಡು ಬಂದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಖಾಸಗಿ ಬಸ್ ಮಾಲೀಕರು ಟಿಕೆಟ್ ದರದಲ್ಲಿ ಏರಿಕೆ ಮಾಡಿದ್ದಾರೆ. ಈ ನೂತನ ನಿಯಮವು ಶುಕ್ರವಾರ ರಾತ್ರಿಯಿಂದಲೇ ಅನ್ವಯಗೊಂಡಿದೆ. ಖಾಸಗಿ ಬಸ್ಗಳ ಟಿಕೆಟ್ ದರವು 10% 30% ಏರಿಕೆ ಕಂಡಿದೆ ಎಂದು ಖಾಸಗಿ ಬಸ್ ಮಾಲಕರ ಸಂಘದ ಅಧ್ಯಕ್ಷ ನಟರಾಜ್ ಶರ್ಮಾ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಕಳೆದ 3 ವರ್ಷಗಳಿಂದ ಟೋಲ್ ಶುಲ್ಕ ಏರಿಕೆ ಕಾಣುತ್ತಲೇ ಇದೆ. ಈ ಬೆನ್ನಲ್ಲೇ ಇದೀಗ ಡೀಸೆಲ್ ದರವು ಪ್ರತಿ ಲೀಟರ್ಗೆ ₹3 ಏರಿಕೆ ಕಂಡಿದೆ. ಶಕ್ತಿ ಯೋಜನೆಯಿಂದಾಗಿ ಖಾಸಗಿ ಬಸ್ಗಳತ್ತ ಮುಖ ಮಾಡುವವರ ಸಂಖ್ಯೆಯು ಕಡಿಮೆಯಾಗಿದೆ. ಈ ಎಲ್ಲ ಕಾರಣಗಳಿಂದ ಖಾಸಗಿ ಬಸ್ಗಳ ಮಾಲೀಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೀಗಾಗಿ ಟಿಕೆಟ್ ದರ ನಮಗೆ ಅನಿವಾರ್ಯವಾಗಿದೆ ಎಂದು ನಟರಾಜ್ ಶರ್ಮಾ ಹೇಳಿದ್ದಾರೆ. ಇನ್ನು ಸಮಾಧಾನಕರ ವಿಚಾರ ಎಂಬಂತೆ ಸರ್ಕಾರಿ ಬಸ್ಗಳ ಟಿಕೆಟ್ ದರದಲ್ಲಿ ಸದ್ಯ ಯಾವುದೇ ಏರಿಕೆ ಇಲ್ಲ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಈ ಸಂಬಂಧ ಉಡುಪಿಯಲ್ಲಿ ಪ್ರತಿಕ್ರಿಯಿಸಿದ ಅವರು, ಡೀಸೆಲ್ ದರ ಏರಿಕೆಯಿಂದ ಸಾರಿಗೆ ಇಲಾಖೆಗೆ ದೊಡ್ಡ ಹೊಡೆತ ಬಿದ್ದಂತಾಗಿದೆ. ಆದರೂ ಪ್ರಯಾಣಿಕರ ಹಿತದೃಷ್ಟಿಯಿಂದ ಬೆಲೆ ಏರಿಕೆ ನಿರ್ಧಾರಕ್ಕೆ ನಾವು ಬಂದಿಲ್ಲ. ರಾಜ್ಯ ಮಟ್ಟದಲ್ಲಿ ಪರವಾನಗಿ ತೆಗೆದುಕೊಂಡವರು ಬಸ್ ಪ್ರಯಾಣದ ದರ ಏರಿಕೆ ಮಾಡುವಂತಿಲ್ಲ. ಆಲ್ ಇಂಡಿಯಾ ಪರ್ಮಿಟ್ ಬಸ್ಗಳು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಹೇಳಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಬೈಕ್ಗಳೆಂದರೆ ಪಂಚಪ್ರಾಣ. ಅವರ ಜನ್ಮದಿನದ ಪ್ರಯುಕ್ತ ಹೊಸ ಬೈಕ್ ಕಲೆಕ್ಷನ್ ಒಂದು ಉಡುಗೊರೆಯಾಗಿ ದೊರಕಿದೆ. ಹೌದು, ಡಿಕೆ ಶಿವಕುಮಾರ್ ಅತಿಯಾಗಿ ಇಷ್ಟಪಡುವ ರೆಡ್ ವುಲ್ಫ್ ಬಣ್ಣದ ಎಸ್ಡಿ ರೋಸ್ಟರ್ ಬೈಕ್ ಅನ್ನ ಉಡುಗೊರೆಯಾಗಿ ನೀಡಲಾಗಿದೆ. ಎಸ್ಡಿ ರೋಸ್ಟರ್ ಬೈಕ್ ಅನ್ನ ಉಡುಗೊರೆಯಾಗಿ ಸ್ವೀಕರಿಸಿದ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಹಳೆಯ ದಿನಗಳನ್ನ ಮೆಲುಕು ಹಾಕಿದರು. ಪ್ರತಿಯೊಬ್ಬ ಬೈಕ್ ಪ್ರಿಯನು ಇಷ್ಟಪಡುವ ಬೈಕ್ ಇದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅಲ್ಲದೆ ಶೀಘ್ರದಲ್ಲಿ ಈ ಬೈಕ್ನಲ್ಲಿ ಒಂದು ರೈಡ್ ಹೋಗುವೆ ಎಂದು ಸಹ ಹೇಳಿದ್ದಾರೆ. ಅಂದಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಬೈಕ್ ಅನ್ನ ಬೆಂಗಳೂರಿನ ಸಫೀನಾ ಮೋಟಾರ್ಸ್ ಮುಖ್ಯಸ್ಥರಾದ ಫಿರೋಜ್ ಸತ್ತಾರ್ ಸೇಠ್ ಎಂಬುವರು ಉಡುಗೊರೆಯಾಗಿ ನೀಡಿದ್ದಾರೆ. ಡಿಸಿಎಂ ಸ್ವಗೃಹಕ್ಕೆ ಆಗಮಿಸಿದ ಅವರು ಬೈಕನ್ನ ಉಡುಗೊರೆಯಾಗಿ ನೀಡಿದರು. ಅಲ್ಲದೆ ಈ ಬೈಕ್ನೊಂದಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಉತ್ತಮ ಕ್ಷಣಗಳನ್ನು ಕಳೆಯುವಂತಾಗಲಿ ಎಂದು ಶುಭ ಹಾರೈಸಿದರು. ಸ್ನೇಹಿತರ ನಡುವೆ ತಮಾಷೆ, ಪರಸ್ಪರ ಕಾಲೆಳೆಯುವುದು ಕಾಮನ್. ಆದರೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಸ್ನೇಹಿತರ ನಡುವಿನ ತಮಾಷೆ ಕೊಲೆಯಲ್ಲಿ ಅಂತ್ಯವಾಗಿದೆ. ಸ್ನೇಹಿತನ ಮೊಬೈಲ್ ಬಚ್ಚಿಟ್ಟು ಆಟವಾಡಿಸಲು ಹೋದ ವ್ಯಕ್ತಿಯು ಕೊಲೆಯಾಗಿದ್ದು, ಈ ಸಂಬಂಧ ಆರೋಪಿ ಸ್ನೇಹಿತನನ್ನ ಮಾರತಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಕೊಲೆಯಾದ ವ್ಯಕ್ತಿಯನ್ನ ಪರಶುರಾಮ್ ಎಂದು ಗುರುತಿಸಲಾಗಿದೆ ಹಾಗೂ ಕೊಲೆಗೈದ ವ್ಯಕ್ತಿ ಆರೋಪಿ ರಾಮು ಎನ್ನಲಾಗಿದೆ. ಪರಶುರಾಮ್ ಹಾಗೂ ರಾಮು ಹಲವು ವರ್ಷಗಳ ಸ್ನೇಹಿತರು. ಕೊಲೆಯಾದ ಪರಶುರಾಮ್ ಅಂದು ತನ್ನ ಕೆಲಸ ಮುಗಿಸಿಕೊಂಡು ರಾಮು ಮನೆಗೆ ತೆರಳಿದ್ದ. ಈ ವೇಳೆ ರಾಮು ಸ್ನಾನಕ್ಕೆ ಹೋಗಿದ್ದಾನೆ. ಅಲ್ಲೇ ಇದ್ದ ರಾಮು ಮೊಬೈಲ್ ಅನ್ನ ಪರಶುರಾಮ್ ಅಡಗಿಸಿ ಇಟ್ಟಿದ್ದ. ಸ್ನಾನ ಮುಗಿಸಿ ಬಂದ ರಾಮು ಮೊಬೈಲ್ಗಾಗಿ ಹುಡುಕಾಡಿದ್ದಾನೆ. ಈ ಬಗ್ಗೆ ಪರಶುರಾಮ್ನನ್ನ ಪ್ರಶ್ನಿಸಿದ್ದಾನೆ. ಆದರೆ ಪರಶುರಾಮ್ ಮೊಬೈಲ್ ಬಗ್ಗೆ ನನಗೆ ಗೊತ್ತಿಲ್ಲ ಎಂದಿದ್ದಾನೆ. ಆದರೆ ರಾಮು ಪರಶುರಾಮ್ ಬಳಿಯೇ ಮೊಬೈಲ್ ಇದೆ ಎಂದು ಗಲಾಟೆ ಮಾಡಿದ್ದಾನೆ. ಈ ವೇಳೆ ತಮಾಷೆಗೆ ಪರಶುರಾಮ್ ರಾಮುಗೆ ಹೊಡೆದಿದ್ದಾನೆ ಎನ್ನಲಾಗಿದೆ. ಮೊದಲೇ ಮೊಬೈಲ್ ಕಳೆದು ಹೋದ ಕೋಪದಲ್ಲಿದ್ದ ರಾಮು ಅಡುಗೆ ಮನೆಯಲ್ಲಿದ್ದ ಚಾಕು ತಂದು ಪರಶುರಾಮುವಿಗೆ ಇರಿದು ಕೋಪದಿಂದ ಮನೆಯಿಂದ ಹೊರ ನಡೆದಿದ್ದಾನೆ. ಆದರೆ ತೀವ್ರ ರಕ್ತಸ್ರಾವದಿಂದ ಪರಶುರಾಮ್ ಸಾವನ್ನಪ್ಪಿದ್ದಾನೆ. ಸ್ನೇಹಿತನ ಕೊಲೆಯಾಗಿದೆ ಎಂಬ ಅರಿವಿಲ್ಲದೆ ರಾಮು ಅಲೆದಾಡಿಕೊಂಡಿದ್ದ ಎನ್ನಲಾಗಿದೆ. ಮಾರತಳ್ಳಿ ಪೊಲೀಸರು ಈತನನ್ನು ಬಂಧಿಸಿದ ಸಂದರ್ಭದಲ್ಲಿಯೂ ನಾನು ಸಣ್ಣ ಗಾಯ ಮಾಡಿದ್ದೆ, ಆತ ಸಾಯಲು ಸಾಧ್ಯವೇ ಇಲ್ಲ. ನಾನು ಆ ಘಟನೆ ಬಳಿಕ ರೂಮಿಗೆ ತೆರಳಿದ್ದೆ, ಆದರೆ ಅಲ್ಲಿ ಬೀಗ ಹಾಕಲಾಗಿತ್ತು. ಜಗಳ ನಡೆದು 2 ದಿನಗಳಾದರೂ ಆತ ನನ್ನನ್ನು ಹುಡುಕಿಕೊಂಡು ಬರಲೇ ಇಲ್ಲ. ನಾನು ಅವತ್ತೇ ಮೊಬೈಲ್ ತೆಗೆದುಕೊಂಡು ರೂಮಿನಿಂದ ಹೊರ ಬಂದಿದ್ದೆ. ಅವನೇ ಬಂದು ನನ್ನನ್ನು ಮಾತನಾಡಿಸಲಿ ಎಂದು ನಾನು ಅವನ ತಂಟೆಗೆ ಹೋಗಿರಲಿಲ್ಲ ಎಂದಿದ್ದಾನೆ. ಒಟ್ನಲ್ಲಿ ಸ್ನೇಹಿತರ ನಡುವೆ ನಡೆದ ತಮಾಷೆಯೊಂದು ಕೊಲೆಯಲ್ಲಿ ಅಂತ್ಯವಾದದ್ದು ದುರಂತವೇ ಸರಿ.
ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ. ಸಂಪೂರ್ಣ ರೈತಾಪಿ ವರ್ಗ ಸದ್ಯ ಮುಂಗಾರು ಆಗಮನಕ್ಕೆ ಕಾಯುತ್ತಿದೆ. ಹೀಗಿರುವಾಗ ಭಾರತೀಯ ಹವಾಮಾನ ಇಲಾಖೆ ಗುಡ್ ನ್ಯೂಸ್ ಅನ್ನು ನೀಡಿದೆ. ಅದೇನೆಂದರೆ ಈ ಬಾರಿ ಮುಂಗಾರು ವಾಡಿಕೆಗಿಂತ 5 ದಿನ ಮೊದಲೇ ಭಾರತಕ್ಕೆ ಎಂಟ್ರಿ ಕೊಡುತ್ತಿದೆ. ಹೌದು, ಮೇ 26ಕ್ಕೆ ಕೇರಳಕ್ಕೆ ಮುಂಗಾರು ಎಂಟ್ರಿ ಕೊಡಲಿದೆ ಎಂದು IMD ಮಾಹಿತಿಯನ್ನು ನೀಡಿದೆ. ಜೂನ್ 1ರಂದು ಮುಂಗಾರು ಕೇರಳಕ್ಕೆ ಪ್ರವೇಶ ಮಾಡಬೇಕಿತ್ತು. ಆದರೆ ಮೇ ಕೊನೆಯ ವಾರದಲ್ಲಿಯೇ ಮಳೆ ಮಾರುತವು ಕೇರಳಕ್ಕೆ ಎಂಟ್ರಿ ಕೊಡಲಿದೆ ಎಂದು IMD ಮುನ್ಸೂಚನೆಯನ್ನು ನೀಡಿದೆ. ಆದರೆ ಈ ಬಾರಿ ಎಲ್ನಿನೋ ಪ್ರಭಾವ ಇರೋದ್ರಿಂದ ಮಳೆಯ ಪ್ರಮಾಣದಲ್ಲಿ ಭಾರಿ ಕುಸಿತವಾಗುವ ಸಾಧ್ಯತೆ ಇದ್ದು ರೈತಾಪಿ ವರ್ಗ ಆತಂಕದಲ್ಲಿದೆ. ಮುಂದಿನ 24 ಗಂಟೆಗಳಲ್ಲಿ ಅಂಡಮಾನ್ ಸಮುದ್ರ ಹಾಗೂ ನಿಕೋಬಾರ್ ದ್ವೀಪಗಳಿಗೆ ಮುಂಗಾರು ಪ್ರವೇಶಿಸಲು ಪೂರಕವಾದ ವಾತಾವರಣ ನಿರ್ಮಾಣವಾಗಿದೆ. ಕೇರಳ ಪ್ರವೇಶದ ನಿಗದಿತ ಸಮಯ 4 ದಿನಗಳ ಅಂತರ, ಅಂದರೆ 4 ದಿನ ಮುಂಚಿತ ಇಲ್ಲವೇ 4 ದಿನ ತಡವಾಗಿ ಮುಂಗಾರು ಆಗಮಿಸಲಿದೆ. ಸದ್ಯದ ಲೆಕ್ಕಾಚಾರದ ಪ್ರಕಾರ ಮೇ 26ಕ್ಕೆ ಮಳೆ ಆರಂಭವಾಗುವ ಲಕ್ಷಣಗಳಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದೆ. ಸದ್ಯ ನಡೆಯುತ್ತಿರುವ IPL ಲೀಗ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ನಾಯಕನಾಗಿರುವ ಹಾರ್ದಿಕ್ ಪಾಂಡ್ಯ ಈ ಬಾರಿ ಅತ್ಯಂತ ಕಳಪೆ ಪ್ರದರ್ಶನ ಮೂಲಕವೇ ಸುದ್ದಿಯಲ್ಲಿದ್ದಾರೆ. ತಂಡದ ನಾಯಕ ಹಾಗೂ ಆಟಗಾರ ಯಾವುದರಲ್ಲಿಯೂ ಹಾರ್ದಿಕ್ ಪಾಂಡ್ಯ ಪ್ರದರ್ಶನ ಉತ್ತಮವಾಗಿರಲಿಲ್ಲ. ಈ ಎಲ್ಲದರ ನಡುವೆ ಹಾರ್ದಿಕ್ ಪಾಂಡ್ಯ ಮತ್ತೊಂದು ಮದುವೆಗೆ ಸಜ್ಜಾಗಿದ್ದಾರೆ ಎಂಬ ಸುದ್ದಿ ಈಗ ಎಲ್ಲೆಡೆ ಹರಿದಾಡ್ತಿದೆ. ತಮ್ಮ ಮೊದಲ ಪತ್ನಿ ನತಾಶಾ ಸ್ಟಾಂಕೋವಿಕ್ ಅವರೊಂದಿಗೆ ವಿಚ್ಛೇದನ ಪಡೆದ ಬಳಿಕ ಮಹಿಕಾ ಶರ್ಮಾ ಜೊತೆ ಬಹಿರಂಗವಾಗಿ ಓಡಾಡಿಕೊಂಡಿರುವ ಹಾರ್ದಿಕ್ ಪಾಂಡ್ಯ ಇದೀಗ ಇವರೊಂದಿಗೆ ಸಪ್ತಪದಿ ತುಳಿಯಲು ಸಜ್ಜಾಗಿದ್ದಾರೆ ಎನ್ನಲಾಗಿದೆ. ಮೇ 22ರಂದು ಹಾರ್ದಿಕ್ ಹಾಗೂ ಮಹಿಕಾ ಶರ್ಮಾ ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದಾರೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಆದರೆ ಈ ವಿಚಾರವಾಗಿ ಹಾರ್ದಿಕ್ ಪಾಂಡ್ಯರಾಗಲಿ ಅಥವಾ ಮಹಿಕಾ ಶರ್ಮಾರಾಗಲಿ ಯಾವುದೇ ಮಾಹಿತಿಯನ್ನ ನೀಡಿಲ್ಲ. ಸದ್ಯ IPLನಲ್ಲಿ ಅತ್ಯಂತ ಕಳಪೆ ಪ್ರದರ್ಶನ ತೋರುತ್ತಿರುವ ಹಾರ್ದಿಕ್ ಅಭಿಮಾನಿಗಳ ಕೆಂಗಣಿಗೆ ಗುರಿಯಾಗಿದ್ದಾರೆ. ಪ್ಲೇ ಆಫ್ ರೇಸ್ನಿಂದ ಮುಂಬೈ ಹೊರಬಿದ್ದಿದೆ. ಹೀಗಾಗಿ ಮದುವೆ ಕಡೆ ಗಮನ ಕೊಡೋಕೆ ಪಾಂಡ್ಯ ಮುಂದಾದ್ರ ಎಂಬ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.